ಅವ್ರು ಮಾಡಕ್ಕೆ ಬಡ್ಬಿಡ್ತಿಲ್ಲ ನಾವು ಕೂಡ ನೀವು ಮಾಡಕ್ಕೆ ಬರೋಂಥ ಪರಿಸ್ಥಿತಿ ಇತ್ತು ಪಾಪ ಎಲ್ಲರಿಗೂ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಟ್ಟಿಗೆ ಕಡಿಯಲು ಹೋದಂಥ ಜನರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ಅನ್ನಪ್ರಸಾದ ವ್ಯವಸ್ಥೆಯು ಮನಸ್ಕ ವಯಸ್ಸಿನ ಎಲ್ಲ ಯುವಕರು ಒಗ್ಗೂಡಿ ಮಾಡಿರ್ತಕ್ಕಂಥ ಒಂದು ಸೇವೆಯಾಗಿದೆ. ಈ ವರ್ಷ ಹೊಸದಾಗಿ ಏನಾದರೂ ಮಾಡಬೇಕಂಥೇಳಿ ಈ ವರ್ಷ ಐಸ್ ಕ್ರೀಮ್ ಸೇವೆಯನ್ನು ಕೂಡ ನಾವು ಮಾಡಿದೆವು. ಈ ಕಟ್ಟಿಗೆ ಕಡಿಯುವ ಸಂಪ್ರದಾಯವು ಮೊದಲಿನ ನಮ್ಮ ಹಿರಿಯರ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ. ಈ ಪದ್ಧತಿಯು ಭಾರತ್ ಹುಣ್ಣಿಮೆಯ ಮಾರನೇ ದಿನ ನಡೆಯುವಂಥ ಒಂದು ಸಂಪ್ರದಾಯ. ಇನ್ನು ಜಾತ್ರೆಯ ವಿಶೇಷತೆಯನ್ನು ನಾವು ನೋಡಿದಾಗ ಜಾತ್ರೆಯು ಇದೇ ತಿಂಗಳ 19ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೂ ನಡೆಯಲಿದೆ. ದಿನಾಂಕ 20ನೇ ತಾರೀಕದಂದು ಒಂದೇ ಸರತಿನಲ್ಲಿ ಸಾವಿರಾರು ಜನರನ್ನು ಕುಳ್ಳರಿಸಿ ಅವರಿಗೆ ಬಾಳೆದೆಲೆಯಲ್ಲಿ ಅನ್ನಪ್ರಸಾದ ಸೇವೆಯನ್ನು ನಾವು ನೀಡಲಾಗ್ತದೆ. ಈ ದಿನದ ವಿಶೇಷತೆಯ ಆಧಾರದ ಮೇಲೆ ಈ ಜಾತ್ರೆಯನ್ನು ಹುಗ್ಗಿಯ ಜಾತ್ರೆ ಎಂದು ನಾವು ಕರೆಯುತ್ತೇವೆ. ತೋರಿಸ್ಕರ ದಿನಾಂಕ 20ನೇ ತಾರೀಕದಂದು ಒಂದೇ ಸರತಿನಲ್ಲಿ ಸಾವಿರಾರು ಜನರನ್ನು ಕುಳ್ಳರಿಸಿ ಅವರಿಗೆ ಬಾಳೆದೆಲೆಯಲ್ಲಿ ಅನ್ನಪ್ರಸಾದ ಸೇವೆಯನ್ನು ನಾವು ನೀಡಲಾಗ್ತದೆ. ಈ ದಿನದ ವಿಶೇಷತೆಯ ಆಧಾರದ ಮೇಲೆ ಈ ಜಾತ್ರೆಯನ್ನು ಹುಗ್ಗಿಯ ಜಾತ್ರೆ ಎಂದು ನಾವು ಕರೆಯುತ್ತೇವೆ. ದಿನಾಂಕ 21ನೇ ತಾರೀಕದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 51 ಜೋಡಿಗಳ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ದಿನಾಂಕ 18ನೇ ತಾರೀಕಿನ ಒಳಗಾಗಿ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಅರಿಶಿನ ಪುಡಿ ಉಗಿಲಿ ಅದಕ್ಕೆ ಉದ್ರ ನೀರು दावत राइस अच्छा फुल बिरयानी आएगा ये राइट प्लेट उंटा ये रखेंगे बड़ा सा ಬಡವರ ಬಿರಿಯಾನಿ ये ಬಡವರ ಶ್ರೀಮಂತರದನ ಬಡವರನ ಏನು ಹಾಕಿನೋ ಎಲ್ಲ ಶ್ರೀಮಂತರದ ಹಾಕಿವ ಶ್ರೀಮಂತರದ ಬಿರಿಯಾನಿ ಶ್ರೀಮಂತರ ಅಲ್ಲ ಭಕ್ತರ ಬಿರಿಯಾನಿ ಹಾ ನೀ ಬಂದ್ಬಿಡ್ನಿ
ಸರಿ